ಬಕ್ರೀದ್ ಹಬ್ಬ ಆಚರಣೆ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಬಕ್ರೀದ್ ಹಬ್ಬ ಆಚರಣೆ ಅಂಗವಾಗಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಹಿಂದೂ ಮುಸ್ಲಿಂ ಮುಖಂಡರೊಂದಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ವಿನಾಯಕ್ ಬಡಿಗೇರ್ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ನಡೆಯಿತು. ರಾಮದುರ್ಗ ಪಿಎಸ್ಐ ಸುನಿತಾ ಮುನಿಯಾಳ್ ಮಾತನಾಡಿ, ಇದೇ 7ರಂದು ರಾಮದುರ್ಗ ಪಟ್ಟಣ ಮತ್ತು ತಾಲೂಕಿನ ಗ್ರಾಮಗಳಲ್ಲಿ ಬಕ್ರೀದ್ ಆಚರಣೆ ನಡೆಯಲಿದ್ದು, ಮುಸ್ಲಿಂ ಮುಖಂಡರು ಶಾಂತಿ ಸೌಹಾರ್ದತೆ ಕಾಪಾಡಿಕೊಂಡು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಬೇಕು. ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ಹೇಳಿದರು. ರಾಮದುರ್ಗ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹಿಂದಿನಿಂದಲೂ ಸೌಹಾರ್ದತೆಯಿಂದ ಹಬ್ಬ ಆಚರಿಸಿಕೊಂಡು ಬರಲಾಗಿದೆ. ಮುಂದಿನ ದಿನಗಳಲ್ಲೂ ಅದೇ ಸಂಸ್ಕೃತಿ ಮುಂದುವರಿಸಿಕೊಂಡು ಹೋಗಬೇಕು. ಸಾಮೂಹಿಕ ಪ್ರಾರ್ಥನೆಗೆ ತೆರಳುವಾಗ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ, ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗದಂತೆ ಸಮುದಾಯದ ಮುಖಂಡರು ನಿರ್ವಹಣೆ ಮಾಡಬೇಕು. ಹೆಚ್ಚಿನ ಗದ್ದಲ ಗಲಾಟೆ ಆಗದಂತೆ ನಿಗಾ ವಹಿಸಬೇಕು ಎಂದು ಸಿಪಿಐ ವಿನಾಯಕ್ ಬಡಿಗೇರ್ ತಿಳಿಸಿದರು. ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷ ಶಬ್ಬೀರ್ ಅಹಮದ್ ಕಾಜಿ ಮಾತನಾಡಿ ಸಲಹೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷ ಶಬ್ಬೀರ್ ಅಹಮದ್ ಕಾಜಿ, ಶ್ರೇಯಸ್ ವಾಲಿ, ಶಫಿ ಬೆನ್ನಿ, ಚನ್ನಪ್ಪ ಮಾದರ್, ಜಹೂರ್ ಹಾಜಿ, ತೌಕೀರ್ ಖತೀಬ್, ರಾಜು ಶಲವಡಿ, ಗೈಬು ಜೇನೆಖಾನ್, ಸುಭಾಸ್ ಗೋಡ್ಖೆ, ಇನ್ನೂ ಹಿಂದೂ ಮುಸ್ಲಿಂ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ವರ್ಷ ತಾವು ಆಚರಣೆಯನ್ನು ಮಾಡ್ಕೊತಾ ಬಂದಿರಿ. ನಾವು ಕೂಡ ಪ್ರತಿ ವರ್ಷ ಮುಂಚಿತವಾಗಿ ಮೀಟಿಂಗನ್ನು ಮಾಡ್ತೀವಿ. ತಮಗೆಲ್ಲರಿಗೆ ಸಲಹೆ ಸೂಚನೆಗಳನ್ನು ಏನು ಬರ್ತಾವ, ನಮ್ಮ ಮೇಲಾಧಿಕಾರಿಗಳಿಂದ ಏನು ಆದೇಶಗಳು ಬಂದಿರ್ತಾವ ಅವುಗಳನ್ನೆಲ್ಲ ತಮಗೆ ತಿಳಿಸ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಈ ಹಿಂದೆ ಏನು ಮಾಡ್ಕೊಂಡು ಬಂದಿರಲ್ಲ ಅದೇ ರೀತಿಯಾಗಿ ಈ ನಮ್ಮ 7ನೇ ತಾರೀಕಲ್ಲ ಬಕ್ರೀದ್ 7ನೇ ತಾರೀಕು ಕೂಡ ಬರ್ತಕ್ಕಂಥ ಬಕ್ರೀದ್ ಹಬ್ಬವನ್ನು ಹಿಂದೂ ಮುಸ್ಲಿಂ ಐಕ್ಯತೆಯ ಸಂಕೇತವಾಗಿ ತಾವೆಲ್ಲರೂ ಶಾಂತ ರೀತಿಯಿಂದ ಆಚರಿಸ್ಬೇಕಂತ ಹೇಳಿ ನಮ್ಮ ಒಂದು ಕರೆ ಇರ್ತೈತಿ. ಅದಕ್ಕೆ ಏನಪ್ಪ ಅಂತಂದ್ರೆ ಎಲ್ಲರೂ ಈಗ ಗೊತ್ತಿರಲ್ಲ ಯಾರಿಗೊಬ್ಬೊಬ್ಬರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾರ ಪೋಸ್ಟ್ ಮಾಡ್ತಿರ್ತಾರೆ. ಅದು ಹಿಂದೂ ಮುಸ್ಲಿಂ ಅದ ಪ್ರಚೋದನಕಾರಿ ಯಾವುದಾದ್ರೂ ಒಂದು ಪೋಸ್ಟ್ಗಳಾಗಿರ್ಬೋದು, ಕೆರಳಿಸ್ತಕ್ಕಂಥ ಕೋಮುವಾದಕ್ಕೆ ಧಕ್ಕೆ ಉಂಟಾಗ್ತಕ್ಕಂಥ ಸನ್ನಿವೇಶಗಳನ್ನು ಅದ್ರಾಗ ಪೋಸ್ಟ್ ಮಾಡ್ತಿರ್ತಾರೆ. ಆ ಥರದ ಯಾವುದೇ ಸನ್ನಿವೇಶಗಳನ್ನು ಮಾಡಬಾರ್ದು. ಹಂಗೇನಾರ ಘಟನೆ ಇತ್ತಪ್ಪ ಅಂತಂದ್ರೆ ಮುಂಚಿತವಾಗಿ ನಮ್ಮ ಗಮನಕ್ಕೆ ತೊಗೊಂಬರ್ಬೇಕು. ತಾವು ಯಾರ ಆ ಥರದ ಘಟನೆಗಳು ಏನಾರ ಇತ್ತಂದ್ರೆ ಡೈರೆಕ್ಟಾಗಿ ನೀವೇ ಪೋಸ್ಟ್ ಮಾಡೋಕ್ಕಿಂತರೂ ನಮ್ಮ ಗಮನಕ್ಕೆ ತೊಗೊಂಬಂದ್ರೆ ನಾವು ಅದನ್ನ ವೆರಿಫೈ ಮಾಡಿ ಏನಾರ ಆ್ಯಕ್ಷನ್ ಮಾಡ್ಬೇಕಂತಂದ್ರೆ ನಾವು ನಮ್ಮ ಮೇಲಾಧಿಕಾರಿಗಳು ಕೇಳ್ಕೊಂಡು ನಮಗೆ ತಿಳಿದಿದ್ದನ್ನು ಮತ್ತು ಅವ್ರಿಗೆ ತಿಳಿದಿದ್ದನ್ನು ಮಾಡಿ ತಮಗೇನು ನ್ಯಾಯ ಕೊಡಿಸ್ಬೇಕಲ್ಲ ಅದನ್ನು ನಾವು ಮಾಡ್ತಿರ್ತೀವಿ. ಬಟ್ ನೀವೇ ಡೈರೆಕ್ಟಾಗಿ ಮಾಡೋದ್ರಿಂದ ತಮ್ಮನ್ನು ಭಾಳ ಈಗ ನಮ್ಮ ಇದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಶೆಲ್ ಅಂಥೇಳಿ ಒಂದು ಇದು ಐತೆ. ಅದ್ರಾಗ ADG ಸಾಹೇಬರು ಕೂಡ ಅಡ್ಮಿನ್ ಅದಾರ. ಎಲ್ಲರೂ ನಮ್ಮ ಮೇಲಾಧಿಕಾರಿಗಳು ಎಲ್ಲರೂ ಅದ್ರೊಳಗೆ ಗ್ರೂಪಲ್ಲಿ ಇರ್ತಾರೆ. ಒಂದೇನ ನೀವು ಪೋಸ್ಟ್ ಮಾಡಿದ್ರು ಕೂಡ ಅದು ಇಮಿಡಿಯೇಟಾಗಿ ಒಂದು ಪೋಸ್ಟ್ ಮಾಡಿದ ಒಂದು 2-5 ನಿಮಿಷಕ್ಕೆ ನಮ್ಮ ಗೊತ್ತಾಗ್ಬಿಡ್ತದೆ. ಅದು ನಾವು ಇನ್ನೂ ನೋಡ್ರಂಗಿಲ್ಲ, ಅಲ್ಲಿಂದ ನಮ್ಗೆ ಡೈರೆಕ್ಟ್ ಕಳಿಸ್ಬಿಡ್ತಾರೆ. ಅವಾಗ ನಾವೆಲ್ಲರೂ ಕರೆದು ತಮಗೆ ಸುಮ್ಮನೆ ಕಿರಿಕಿರಿ ಮಾಡೋದು ಬೇಡ. ದಯವಿಟ್ಟು ಅದ್ರ ಬಗ್ಗೆ ತಾವೆಲ್ಲರೂ ಗಮನ ವಹಿಸಬೇಕು. ಆಮೇಲೆ ಒಂದು ಎಲ್ಲ ಹಬ್ಬಗಳ ಆಚರಣೆ ಕಾಲಕ್ಕೆ ನಾವು ಸಾಂಕೇತಿಕವಾಗಿ ಒಂದು ಶಾಂತಿ ಸಭೆಯನ್ನು ಮಾಡ್ತೀವಿ. ಶಾಂತಿ ಸಭೆಯ ಉದ್ದೇಶ ಏನು ಒಂದು ಆಚರಣೆಯನ್ನು ನಾವು ಬರ್ತಿರ್ತದಲ್ಲ ಅದನ್ನು ಪ್ರತಿಯೊಂದನ್ನು ಪೊಲೀಸ್ ದೃಷ್ಟಿಯಿಂದ ನಮಗೆ ಸೂಕ್ಷ್ಮನ ಹಬ್ಬಗಳು ಆಚರಣೆ ಮಾಡೋರಿಗೆ ಖುಷಿಯನ್ನು ಕೊಟ್ಟರೆ ಪೊಲೀಸರಿಗೆ ಒತ್ತಡವನ್ನು ಕೊಡ್ತಿರ್ತವೆ. ಸೊ ಈ ಒತ್ತಡದ ನಿವಾರಣೆ ಆಗಬೇಕು ಅಂತಂದರೆ ನಾವು ಏನು ಮಾಡ್ತೀವಿ, ಮೊದಲು ಎರಡೂ ಅಂದರೆ ಈಗ ಬಕ್ರೀದ್ ಬರಲಿ ಅಥವಾ ಗಣಪತಿ ಹಬ್ಬ ಬರಲಿ, ಇನ್ನೊಂದು ಹೋಳಿ ಬರಲಿ, ಹಿಂಗಿದ್ದಾಗ ಎಲ್ಲ ಸಮಾಜದ ಬಾಂಧವರನ್ನು ಕರೆಸಿ ಅವರಿಗೆ ಒಂದು ಅರಿವು ಕೊಡ್ತೀವಿ. ಇದು ಹಬ್ಬ ಐತಿ, ಹಬ್ಬವನ್ನು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಯಾರೂ ಬಳಸ್ಕೋಬಾರ್ದು. ಅವ್ರ ಹಬ್ಬದಾಗ ತಮ್ಮ ಗಾಳಿ ಬೀಸ್ಕೊಳ್ಳೋ ಸಲುವಾಗಿ ಏನೋ ಒಂದು ಮಾಡಿ ಊರಿಗೆ ಬೆಂಕಿ ಹಚ್ಚುವಂಥ ಕೆಲಸಗಳಾಗೋದು ಬೇಡ. ಹಬ್ಬವನ್ನು ಹಬ್ಬದ ರೀತಿ ಆಚರಣೆ ಮಾಡೋಣ. ಹಬ್ಬ ಯಾರದೇ ಇರಲಿ, ನಾವು ಹಬ್ಬದಲ್ಲಿ ಭಾಗಿಯಾಗಿ ಖುಷಿ ಪಡೋಣ ಅಂಥೇಳಿ ಎಲ್ಲರಿಗೂ ಹೇಳೋ ಉದ್ದೇಶದಿಂದ ನಾವು ಈ ಶಾಂತಿ ಸಭೆಯನ್ನು ಕರೆದಿರ್ತೇವೆ. ಈ ಶಾಂತಿ ಸಭೆಯಲ್ಲಿ ತಾವೆಲ್ಲರೂ ಬಂದಿದ್ದೀರಿ, ನಿಮ್ಮ ಅನಿಸಿಕೆಗಳನ್ನ ಹೇಳಿದಿರಿ. ಅದರಲ್ಲಿ ಈಗ ನಮ್ಮ ಕಾಜಿ ಅವರು ಹೇಳಿದಂತೆ ಅವತ್ತು ಬೆಳಗ್ಗೆ ಒಂದು 9 ಗಂಟೆಗೆ ಜಾಮಿಯಾ ಮಸೀದಿಯಿಂದ ಒಂದು ಪ್ರೊಸೆಷನ್ ಬರ್ತಾರೆ. ಆ ಪ್ರೊಸೆಷನ್ ಮುಖಾಂತರ ಎಲ್ಲರೂ ನಮ್ಮ ಇದಕ್ಕೆ ಈದ್ಗಾಗ್ ಬರ್ತಾರೆ. ಈದ್ಗಾಗ್ ಬಂದು ಈದ್ಗಾದಲ್ಲಿ ಪ್ರಾರ್ಥನೆ ಆಗ್ತದೆ. ಪ್ರಾರ್ಥನೆಯ ನಂತರ ಮುಕ್ತಾಯ ಆಗ್ತದೆ. ಇದು ರಾಮದುರ್ಗ ಪಟ್ಟಣದಾಯಿತು. ಇದೇ ರೀತಿ ಬೇರೆ ಕಡೆ ಬಡ್ಕುರ್ಕಿ ಇರ್ಬೋದು ಅಥವಾ ನಮ್ಮ ಹಳೆ ತೂರ್ಗಲ್ಲಿರ್ಬೋದು, ಕಾನ್ಪೇಟ್ ಇರ್ಬೋದು, ಈ ಕಡೆಯೂ ಸಹಿತ ಪ್ರಾರ್ಥನೆ ಬೆಳಗ್ಗೆ ಒಂದು ಪ್ರೇಯರ್ ಇರ್ತದೆ. ಪ್ರೇಯರ್ ಮುಗಿದ ಮೇಲೆ ಅವರವ್ರದ್ದು ಇರ್ತದೆ.
ಬಕ್ರೀದ್ ಹಬ್ಬ ಇಷ್ಟೊಂದು ಸೂಕ್ಷ್ಮ ಆಗೋ ಕಾರಣ ಅಂದರೆ ಹೆಚ್ಚಾಗಿ ಬಕ್ರೀದ್ ಹಬ್ಬದಲ್ಲಿ ಇದು ಪ್ರಾಣಿ ಹತ್ಯೆ ಅಂಥದ್ದು ವಿಷಯಗಳಿಗೆ ಬಂದಂಗನ ಎಲ್ಲ ಪೋಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಕೆಲವೊಂದು ಪೋಸ್ಟ್ಗಳು ಹೆಂಗೆ ಬರ್ತಾವೆ ಅಂದ್ರೆ ಯಾವುದೋ ಒಂದು 10 ವರ್ಷ ಹಿಂದಿದ್ದ ಪೋಸ್ಟ್ಗಳನ್ನ ಇಟ್ಕೊಂಡಿರ್ತಾರೋ, ಇಂಥ ಸಂದರ್ಭ ಬಂದಾಗ ಅದೊಂದು ಹಾಕಿ ಬಿಟ್ಬಿಡೋದು. ಹೌದಿಲ್ಲ ಜನಕ್ಕೆ ಈ ರೀತಿ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಯಾವುದನ್ನು ಅಥವಾ ಯಾವನೋ ಒಬ್ಬನ ಮೇಲೆ ಇವರಿಗೆ ದ್ವೇಷ ಇರ್ತದ, ಅವನೊಂದು ಯಾವುದೋ ಒಂದು ಹಳೆ ಪೋಸ್ಟ್ ಮಾಡಿರ್ತಾನ, ಅದನ್ನು ಈಗ ಟ್ಯಾಗ್ ಮಾಡೋದು. ಅದರ ಉದ್ದೇಶ ಅವರಿಬ್ಬರ ನಡುವಿನ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಒಂದು ಸಮುದಾಯದ 2 ಸಮುದಾಯಗಳ ನಡುವಿನ ಭಿನ್ನಾಭಿಪ್ರಾಯವಾಗಿ ಚೇಂಜ್ ಮಾಡಿ ಅವರವರಲ್ಲೇ ಒಡಕನ್ನು ಉಂಟು ಮಾಡೋದು. ಆಮೇಲೆ ನಮ್ಮ PS ಅವ್ರು ಹೇಳ್ದಂಗೆ ನಮ್ಮ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತ ಇರ್ತದೆ.